ಪಹಲ್ಗಾಮ್ ದಾಳಿಗೆ ಪ್ರತೀಕಾರದ ಪ್ರತ್ಯುತ್ತರವಾಗಿ ಭಾರತೀಯ ಸೇನೆ ಪಾಕಿಸ್ತಾನದ ಮೇಲೆ ಆಪರೇಷನ್ ಸಿಂಧೂರ್ ಹೆಸರಿನ ಕಾರ್ಯಾಚರಣೆಯನ್ನು ನಡೆಸಿದ ಬಳಿಕ ಗಡಿಯಲ್ಲಿ ಉದ್ವಿಗ್ನತೆ ತಲೆದೋರಿದೆ. ಭಾರತ ಪಾಕಿಸ್ತಾನದ ಸೇನೆ ಮತ್ತು ನಾಗರಿಕರನ್ನ ಗುರಿಯಾಗಿಸದೆ ಭಯೋತ್ಪಾದಕ ನೆಲೆಗಳನ್ನಷ್ಟೇ ಧ್ವಂಸಗೊಳಿಸಿತ್ತು. ಆದರೆ ಪಾಕಿಸ್ತಾನ ಭಾರತದ ನಾಗರಿಕರನ್ನ ಗುರಿಯಾಗಿಸಿ ಅಪ್ರಚೋದಿತ ಗುಂಡಿನ ದಾಳಿಯನ್ನ ನಡೆಸ್ತಾನೇ ಇದೆ. ಹಲವು ಅಮಾಯಕರ ಬಲಿಯಾಗಿದೆ. ಗಡಿ ಪ್ರದೇಶಗಳ ಜನ ತಮ್ಮ ಮನೆಗಳನ್ನು ತೊರೆದು ಸುರಕ್ಷಿತ ಸ್ಥಳದಲ್ಲಿ ಆಶ್ರಯವನ್ನ ಪಡೆಯುವಂತಾಗಿದೆ. ಭಾರತ ಕೂಡ ಅಷ್ಟೇ ತೀವ್ರ ಪ್ರತ್ಯುತ್ತರವನ್ನ ಕೊಡ್ತಾ ಇದೆ. ಇದು ಅಂತಿಮವಾಗಿ ಎರಡೂ ದೇಶಗಳ ನಡುವೆ ಮತ್ತೊಂದು ಯುದ್ಧಕ್ಕೆ ಕಾರಣ ಆಗತ್ತಾ ಅನ್ನೋ ಪ್ರಶ್ನೆಗಳಿವೆ. ಭಾರತದ ವಿರುದ್ಧ ಪಾಕಿಸ್ತಾನ ಹರಿಹಾಯ್ದು ಹೊಸತೇನೂ ಅಲ್ಲ. ಅದು ಯುದ್ಧಕ್ಕೆ ಕಾಲ್ ಕರೀತಾನೆ ಇರುತ್ತೆ. ಎರಡೂ ದೇಶಗಳ ನಡುವಿನ ವಿಷಮ ಸ್ಥಿತಿಗೆ 7.5 ದಶಕಗಳ ಇತಿಹಾಸನೇ ಇದೆ. 1947ರಿಂದಾನೂ ಎರಡು ದೇಶಗಳ ನಡುವೆ ಹಲವು ಸಂಘರ್ಷಗಳು ಸಂಭವಿಸಿವೆ. ಈವರೆಗೆ ಭಾರತ ಮತ್ತು ಪಾಕ್ ನಡುವೆ ನಡೆದ ಪೂರ್ಣ ಪ್ರಮಾಣದ ಸಂಘರ್ಷಗಳು ಯಾವ್ಯಾವ ಕಾರಣಕ್ಕೆ ಸಂಭವಿಸಿದ್ವು ಮತ್ತು ಅವುಗಳ ಪರಿಣಾಮ ಏನು? ಈಗ ಮತ್ತೊಮ್ಮೆ ಪೂರ್ಣ ಪ್ರಮಾಣದ ಯುದ್ಧ ಆಗುವ ಸನ್ನಿವೇಶ ನಿರ್ಮಾಣ ಆಗ್ತಾ ಇದೆಯಾ? ಪರಮಾಣು ಅಸ್ತ್ರವನ್ನ ಇಟ್ಕೊಂಡು ಅದನ್ನ ಪ್ರಯೋಗ ಮಾಡೋದಕ್ಕೆ ಪಾಕಿಸ್ತಾನ ತುದಿಗಾಲ ಮೇಲೆ ನಿಂತಂತಿದ್ಯಾ? ನೋಡೋಣ. ನಮಸ್ಕಾರ, ಇದು ಅವಲೋಕನ ಕಾರ್ಯಕ್ರಮ. ಭಾರತ ಮತ್ತು ಪಾಕಿಸ್ತಾನದ ನಡುವೆ ಈವರೆಗೆ ಪ್ರಮುಖವಾಗಿ 4 ಯುದ್ಧಗಳು ಸಂಭವಿಸಿದೆ. ಮೊದಲ ಇಂಡೋ ಪಾಕ್ ಯುದ್ಧ ವಿಶ್ವಸಂಸ್ಥೆಯ ಕದನ ವಿರಾಮ ಘೋಷಣೆ ಮಾಡುವುದರೊಂದಿಗೆ ಕೊನೆಯಾಯಿತು. ಅನಂತರದ 3 ಯುದ್ಧಗಳಲ್ಲಿ ಭಾರತದ ವಿರುದ್ಧ ಪಾಕಿಸ್ತಾನ ಸೋಲನ್ನ ಕಂಡಿದೆ. 1947ರಲ್ಲಿ ಬ್ರಿಟಿಷ್ ಭಾರತದ ವಿಭಜನೆಯಾಗಿ ಭಾರತ ಮತ್ತು ಪಾಕಿಸ್ತಾನ ಅಂತ 2 ದೇಶಗಳ ರಚನೆಯಾದ ನಂತರ ಯುದ್ಧಗಳು, ಸಂಘರ್ಷಗಳು ಮತ್ತು ಮಿಲಿಟರಿ ಮುಖಾಮುಖಿ ನಡೀತಾನೆ ಇವೆ. ಕಾಶ್ಮೀರದ ಕುರಿತಾದ ದೀರ್ಘಕಾಲದ ವಿವಾದ ಮತ್ತು ಗಡಿಯಾಚೆಗಿನ ಭಯೋತ್ಪಾದನೆ ಎರಡೂ ದೇಶಗಳ ನಡುವಿನ ಸಂಘರ್ಷಕ್ಕೆ ಪ್ರಮುಖ ಕಾರಣ. 1971ರ ಭಾರತ ಪಾಕಿಸ್ತಾನ ಯುದ್ಧ ಮಾತ್ರ ಇದಕ್ಕೆ ಹೊರತಾಗಿತ್ತು. ಆಗ ಬಾಂಗ್ಲಾದೇಶ ಲಿಬರೇಷನ್ ಯುದ್ಧದಲ್ಲಿ ಬಾಂಗ್ಲಾದೇಶದ ಪರವಾಗಿ ಭಾರತ ಪಾಕಿಸ್ತಾನದ ವಿರುದ್ಧ ಯುದ್ಧಕ್ಕಿಳಿದಿತ್ತು. ಭಾರತ ಮತ್ತು ಪಾಕಿಸ್ತಾನಗಳ ನಡುವೆ ನಡೆದ ಪ್ರಮುಖ ಯುದ್ಧಗಳನ್ನು ನಾವು ಗಮನಿಸೋದಾದ್ರೆ, ಮೊದಲ ಇಂಡೋ ಪಾಕ್ ಯುದ್ಧ 1947. ಸ್ವಾತಂತ್ರ್ಯ ನಂತರ ಪಾಕಿಸ್ತಾನದೊಂದಿಗೆ ಭಾರತ ನಡೆಸಿದ ಮೊದಲ ಯುದ್ಧ ಇದಾಗಿತ್ತು. ಮೊದಲ ಕಾಶ್ಮೀರ ಯುದ್ಧ ಅಂತಾನೂ ಇದನ್ನ ಕರೆಯಲಾಗುತ್ತೆ. ಕಾಶ್ಮೀರ ಮತ್ತು ಜಮ್ಮುವಿನ ಮಹಾರಾಜರು ಭಾರತ ಒಕ್ಕೂಟವನ್ನ ಸೇರ್ತಾರೆ ಅಂತ ಭಯಪಟ್ಟ ಪಾಕಿಸ್ತಾನ ದಾಳಿ ನಡೆಸಿದಾಗ 1947ರ ಅಕ್ಟೋಬರ್ನಲ್ಲಿ ಈ ಯುದ್ಧ ಪ್ರಾರಂಭ ಆಯಿತು. ರಾಜಪ್ರಭುತ್ವದ ರಾಜ್ಯಗಳಲ್ಲಿ ಅತಿ ದೊಡ್ಡದಾದ ಜಮ್ಮು ಕಾಶ್ಮೀರವನ್ನ ಆಗ ಮಹಾರಾಜ ಹರಿ ಸಿಂಗ್ ಆಳ್ತಾ ಇದ್ರು. ಪಾಕಿಸ್ತಾನದ ಸೈನ್ಯದ ಬೆಂಬಲದೊಂದಿಗೆ ಬುಡಕಟ್ಟು ಸೇನಾ ಪಡೆಗಳು ರಾಜಪ್ರಭುತ್ವದ ಕೆಲ ಭಾಗಗಳ ಮೇಲೆ ದಾಳಿ ಮಾಡಿ ಆಕ್ರಮಿಸಿಕೊಂಡವು. ಆಗ ಮಹಾರಾಜ ಹರಿಸಿಂಗ್ ಭಾರತೀಯ ಮಿಲಿಟರಿ ನೆರವು ಪಡೆದು ಜಮ್ಮು ಕಾಶ್ಮೀರವನ್ನ ಭಾರತ ಒಕ್ಕೂಟಕ್ಕೆ ಸೇರ್ಪಡೆಗೊಳಿಸಿದ್ರು. ಭಾರತ ಆ ಪ್ರದೇಶವನ್ನ ರಕ್ಷಿಸೋಕೆ ಸೇನೆಯನ್ನ ಕಳಿಸಿತು. ಎರಡೂ ದೇಶಗಳ ನಡುವೆ ಪೂರ್ಣ ಪ್ರಮಾಣದ ಸಂಘರ್ಷ ನಡೆಯಿತು. 1949ರವರೆಗೂ ಯುದ್ಧ ಮುಂದುವರೆದಿತ್ತು. ಬಳಿಕ ವಿಶ್ವಸಂಸ್ಥೆ 1949ರ ಜನವರಿ 1ರಂದು ಔಪಚಾರಿಕ ಕದನ ವಿರಾಮವನ್ನು ಘೋಷಣೆ ಮಾಡಿತು. ಇದರ ಪರಿಣಾಮವಾಗಿ ನಿಯಂತ್ರಣ ರೇಖೆಯಲ್ಲಿ LOC ಭಾರತ ಮತ್ತು ಪಾಕಿಸ್ತಾನದ ನಡುವೆ ಕಾಶ್ಮೀರ ವಿಭಜನೆಯಾಯಿತು. ಜಮ್ಮು ಕಾಶ್ಮೀರದ ಸುಮಾರು 3/2 ಭಾಗದ ಮೇಲೆ ಅಂದ್ರೆ ಕಾಶ್ಮೀರ ಕಣಿವೆ, ಜಮ್ಮು ಮತ್ತು ಲಡಾಖ್ ಮೇಲೆ ಭಾರತ ಹಿಡಿತವನ್ನ ಸಾಧಿಸಿತು. ಪಾಕಿಸ್ತಾನ ಕಾಶ್ಮೀರದ ಸರಿಸುಮಾರು 1/3 ಭಾಗ ಅಂದ್ರೆ ಆಜಾದ್ ಕಾಶ್ಮೀರ ಮತ್ತು ಗಿಲ್ಗಿಟ್ ಬಾಲ್ಟಿಸ್ತಾನ್ಗಳನ್ನ ಆಕ್ರಮಿಸಿತು. ಪಾಕಿಸ್ತಾನ ನಿಯಂತ್ರಿತ ಪ್ರದೇಶಗಳನ್ನ ಪಾಕ್ ಆಕ್ರಮಿತ ಕಾಶ್ಮೀರ ಅಂದ್ರೆ POK ಅಂತ ಕರೆಯಲಾಗುತ್ತೆ. ಇನ್ನು ಎರಡನೇ ಇಂಡೋ ಪಾಕ್ ಯುದ್ಧ 1965. ಈ ಯುದ್ಧ ಪಾಕಿಸ್ತಾನದ ಆಪರೇಷನ್ ಜಿಬ್ರಾಲ್ಟರ್ ನಂತರ ಪ್ರಾರಂಭ ಆಯಿತು. ಅದು ಭಾರತದ ವಿರುದ್ಧ ದಂಗೆಯನ್ನ ಪ್ರಚೋದಿಸೋಕೆ ಜಮ್ಮು ಕಾಶ್ಮೀರಕ್ಕೆ ಪಡೆಗಳ ಒಳನುಸುಳುವಿಕೆಗಾಗಿ ನಡೆದ ಕಾರ್ಯಾಚರಣೆ ಆಗಿತ್ತು. ಸಾವಿರಾರು ಪಾಕಿಸ್ತಾನಿ ಸೈನಿಕರು ಸ್ಥಳೀಯ ದಂಗೆಕೋರರ ಸೋಗಿನಲ್ಲಿ ಜಮ್ಮು ಕಾಶ್ಮೀರದ ನಿಯಂತ್ರಣ ರೇಖೆ ಮೂಲಕ ಭಾರತದೊಳಕ್ಕೆ ನುಸುಳಿದ್ರು. 1965ರ ಆಗಸ್ಟ್ 5ರಂದು ಕಾಶ್ಮೀರದಲ್ಲಿ ಸಶಸ್ತ್ರ ಪಡೆಗಳ ನಡುವೆ ಸಂಘರ್ಷ ಏರ್ಪಟ್ಟಿತ್ತು. ಭಾರತ ಪಶ್ಚಿಮ ಪಾಕಿಸ್ತಾನದ ಮೇಲೆ ಪೂರ್ಣ ಪ್ರಮಾಣದ ಮಿಲಿಟರಿ ದಾಳಿ ನಡೆಸುವ ಮೂಲಕ ಪ್ರತೀಕಾರವನ್ನ ತೀರಿಸಿಕೊಳ್ತು. 1965ರ ಸೆಪ್ಟೆಂಬರ್ 23ರವರೆಗೆ ಯುದ್ಧ ಮುಂದುವರೆದಿತ್ತು. ಬಳಿಕ ಸೋವಿಯತ್ ಒಕ್ಕೂಟ ಮತ್ತು ವಿಶ್ವಸಂಸ್ಥೆಯ ಮಧ್ಯಸ್ಥಿಕೆಯ ಪರಿಣಾಮವಾಗಿ ಕದನ ವಿರಾಮ ಘೋಷಣೆ ಆಯಿತು. ಕದನ ವಿರಾಮ ಘೋಷಣೆ ಮಾಡಿದಾಗ ಭಾರತ ಪಾಕಿಸ್ತಾನದ ವಿರುದ್ಧ ಮೇಲುಗೈ ಸಾಧಿಸಿತ್ತು. ಮೂರನೇದು ಬಾಂಗ್ಲಾದೇಶ ಲಿಬರೇಷನ್ ಯುದ್ಧ 1971. ಈ ಯುದ್ಧಕ್ಕೆ ಕಾಶ್ಮೀರದ ಸಮಸ್ಯೆ ಕಾರಣ ಆಗಿರಲಿಲ್ಲ. ಆದರೆ ಈಗ ಬಾಂಗ್ಲಾದೇಶ ಅಂತ ಆಗಿರುವ ಪೂರ್ವ ಪಾಕಿಸ್ತಾನದ ನಾಯಕ ಶೇಖ್ ಮುಜೀಬುರ್ ರೆಹಮಾನ್ ಮತ್ತು ಪಶ್ಚಿಮ ಪಾಕಿಸ್ತಾನದ ನಾಯಕರಾದ ಯಾಹ್ಯಾ ಖಾನ್ ಮತ್ತು ಜುಲ್ಫಿಕರ್ ಅಲಿ ಭುಟ್ಟೋ ನಡುವೆ ನಡೆದ ರಾಜಕೀಯ ಯುದ್ಧದಿಂದ ಉಂಟಾದ ಬಿಕ್ಕಟ್ಟಿನಿಂದ ಈ ಯುದ್ಧದ ಸ್ಥಿತಿ ತಲೆದೋರಿತ್ತು. ಅಂತಿಮವಾಗಿ ಇದು ಪಾಕಿಸ್ತಾನದಿಂದ ಬಾಂಗ್ಲಾದೇಶ ಸ್ವತಂತ್ರ ಆಗೋದ್ರೊಂದಿಗೆ ಕೊನೆಯಾಗಿತ್ತು. ಭಾರತ ಬಾಂಗ್ಲಾದೇಶ ವಿಮೋಚನಾ ಚಳುವಳಿಯಲ್ಲಿ ಮಧ್ಯಪ್ರವೇಶ ಮಾಡಿತ್ತು. ಪಾಕಿಸ್ತಾನದ ದೊಡ್ಡ ಪ್ರಮಾಣದ ದಾಳಿಯ ನಂತರ ಎರಡೂ ದೇಶಗಳ ನಡುವೆ ಪೂರ್ಣ ಪ್ರಮಾಣದ ಯುದ್ಧ ಶುರುವಾಯಿತು. ಪಾಕಿಸ್ತಾನ ಭಾರತದೊಂದಿಗಿನ ತನ್ನ ಪಶ್ಚಿಮ ಗಡಿಯಲ್ಲಿ ಹಲವಾರು ಸ್ಥಳಗಳಲ್ಲಿ ದಾಳಿ ಮಾಡಿತು. ಆದರೆ ಭಾರತೀಯ ಸೇನೆ ಯಶಸ್ವಿಯಾಗಿ ಅದನ್ನು ಎದುರಿಸಿತ್ತು.
ಭಾರತೀಯ ಸೇನೆ ಪಾಕಿಸ್ತಾನ ಸೇನೆಯ ನಡೆಗಳಿಗೆ ತೀವ್ರ ಮತ್ತು ತ್ವರಿತ ರೀತಿಯಲ್ಲಿ ಪ್ರತಿಕ್ರಿಯೆ ಕೊಟ್ಟಿದ್ದಲ್ಲದೆ ಪಾಕಿಸ್ತಾನದ ಸುಮಾರು 15,010 ಚದರ ಕಿಲೋಮೀಟರ್ ಪ್ರದೇಶವನ್ನ ವಶಪಡಿಸಿಕೊಳ್ತು. ಪಾಕಿಸ್ತಾನದ ಕಾಶ್ಮೀರ, ಪಾಕಿಸ್ತಾನಿ ಪಂಜಾಬ್ ಮತ್ತು ಸಿಂಧ್ ವಲಯಗಳನ್ನ ಭಾರತ ವಶಪಡಿಸಿಕೊಳ್ತು. ಆದರೆ 1972ರ ಶಿಮ್ಲಾ ಒಪ್ಪಂದದಲ್ಲಿ ಅದನ್ನ ಪಾಕಿಸ್ತಾನಕ್ಕೆ ಹಿಂತಿರುಗಿಸಲಾಯಿತು. ತೀವ್ರ ಹೋರಾಟ 2 ವಾರಗಳವರೆಗೆ ನಡೆದು ಪೂರ್ವ ಪಾಕಿಸ್ತಾನದಲ್ಲಿ ಪಾಕಿಸ್ತಾನಿ ಪಡೆ ಭಾರತ ಮತ್ತು ಬಾಂಗ್ಲಾದೇಶ ಪಡೆಗಳ ಜಂಟಿ ಹೋರಾಟದ ಎದುರು ಶರಣಾಯಿತು. ನಂತರ ಪೀಪಲ್ಸ್ ರಿಪಬ್ಲಿಕ್ ಆಫ್ ಬಾಂಗ್ಲಾದೇಶ ರಚನೆಯಾಯಿತು. ಈ ಯುದ್ಧದ ಪರಿಣಾಮವಾಗಿ ಪಾಕಿಸ್ತಾನ ತನ್ನ ನೌಕಾಪಡೆಯ ಅರ್ಧದಷ್ಟು, ವಾಯುಪಡೆಯ ಕಾಲ್ಭಾಗ ಮತ್ತು ಸೈನ್ಯದ 1/3 ಭಾಗವನ್ನ ಕಳ್ಕೊಳ್ತು ಅಂತ ಹೇಳಲಾಗಿದೆ. ಇನ್ನು 4ನೇದು ಕಾರ್ಗಿಲ್ ಯುದ್ಧ 1999. 1999ರ ಆರಂಭದಲ್ಲಿ ಪಾಕಿಸ್ತಾನಿ ಪಡೆಗಳು ನಿಯಂತ್ರಣ ರೇಖೆ ದಾಟಿ ಭಾರತದ ಭೂಪ್ರದೇಶವನ್ನ ಪ್ರಮುಖವಾಗಿ ಕಾರ್ಗಿಲ್ ಜಿಲ್ಲೆಯಲ್ಲಿ ಆಕ್ರಮಿಸಿಕೊಂಡವು. ಪಾಕಿಸ್ತಾನಿ ನುಸುಳುಕೋರರನ್ನ ಓಡಿಸೋಕೆ ಭಾರತ ಪ್ರಮುಖ ಮಿಲಿಟರಿ ಮತ್ತು ರಾಜತಾಂತ್ರಿಕ ದಾಳಿಯನ್ನ ಪ್ರಾರಂಭ ಮಾಡಿತು. 1999ರ ಮೇನಿಂದ ಜುಲೈ ಅವಧಿಯಲ್ಲಿ ಭಾರತ ಮತ್ತು ಪಾಕಿಸ್ತಾನ ನಡುವೆ ಕಾರ್ಗಿಲ್ ಯುದ್ಧ ನಡೆಯಿತು. ಇದಕ್ಕೆ ಭಾರತ ಆಪರೇಷನ್ ವಿಜಯ್ ಅಂತ ಹೆಸರಿತ್ತು. ಸಂಘರ್ಷದ 2 ತಿಂಗಳ ನಂತರ ಭಾರತೀಯ ಪಡೆಗಳು ಒಳನುಸುಳುಕೋರರು ಆಕ್ರಮಿಸಿಕೊಂಡಿದ್ದ ಹೆಚ್ಚಿನ ಭಾಗಗಳನ್ನ ಮರಳಿ ನಿಯಂತ್ರಣಕ್ಕೆ ತೆಗೆದುಕೊಂಡವು. ಮಿಲಿಟರಿ ಸಂಘರ್ಷದಲ್ಲಿ ದೊಡ್ಡ ಪ್ರಮಾಣದ ಏರಿಕೆಯಾಗುವ ಭಯದಿಂದ ಯುಎಸ್ ನೇತೃತ್ವದ ಅಂತಾರಾಷ್ಟ್ರೀಯ ಸಮುದಾಯ ಉಳಿದ ಭಾರತೀಯ ಪ್ರದೇಶದಿಂದ ಪಡೆಗಳನ್ನು ಹಿಂತೆಗೆದುಕೊಳ್ಳುವಂತೆ ಪಾಕಿಸ್ತಾನದ ಮೇಲೆ ರಾಜತಾಂತ್ರಿಕ ಒತ್ತಡ ಹೇರಿತು. ಆಗಲೇ ದುರ್ಬಲ ಆಗಿದ್ದ ಪಾಕಿಸ್ತಾನಿ ಆರ್ಥಿಕತೆ ಮತ್ತಷ್ಟು ದುರ್ಬಲಗೊಳ್ತು. ಪಾಕಿಸ್ತಾನ ಆರಂಭದಲ್ಲಿ ತನ್ನ ಅನೇಕ ಸಾವು ನೋವುಗಳನ್ನು ಒಪ್ಪಿಕೊಳ್ಳಿಲ್ಲ. ಆದರೆ ನಂತರ ನವಾಜ್ ಶರೀಫ್ ಈ ಕಾರ್ಯಾಚರಣೆಯಲ್ಲಿ 4,000ಕ್ಕೂ ಹೆಚ್ಚು ಪಾಕಿಸ್ತಾನಿ ಸೈನಿಕರು ಸಾವನ್ನಪ್ಪಿದ್ದಾರೆ ಮತ್ತು ಪಾಕಿಸ್ತಾನ ಸಂಘರ್ಷದಲ್ಲಿ ಸೋತಿದೆ ಅಂತ ಹೇಳಿದ್ರು. 1999ರ ಜುಲೈ ಅಂತ್ಯದ ವೇಳೆಗೆ ಕಾರ್ಗಿಲ್ ಯುದ್ಧದಲ್ಲಿ ಪಾಕಿಸ್ತಾನಿ ಸೇನೆಗೆ ದೊಡ್ಡ ಸೋಲಾಗಿತ್ತು. 1999ರ ಜುಲೈ 26ರಂದು ಭಾರತ ತನ್ನ ನಿಯಂತ್ರಣವನ್ನ ಮರಳಿ ಪಡೆಯೋದ್ರೊಂದಿಗೆ ಯುದ್ಧ ಕೊನೆಗೊಳ್ತು. ಆ ದಿನವನ್ನ ಕಾರ್ಗಿಲ್ ವಿಜಯ್ ದಿವಸ್ ಅಂತ ಆಚರಣೆ ಮಾಡಲಾಗುತ್ತೆ. ಇವು ಭಾರತ ಪಾಕ್ ನಡುವಿನ ಪ್ರಮುಖ ಯುದ್ಧಗಳಾದ್ರೆ ಇದರ ಹೊರತಾಗಿ ಆಗಾಗ 2 ರಾಷ್ಟ್ರಗಳ ನಡುವೆ ಪ್ರಾದೇಶಿಕ ಸಂಘರ್ಷಗಳು ನಡೆದಿವೆ. ಅವು ಸಂಪೂರ್ಣ ಯುದ್ಧದ ಹಂತಕ್ಕೆ ಹೋಗಿರಲಿಲ್ಲ. ಅವುಗಳಲ್ಲಿ ಪ್ರಮುಖವಾದವುಗಳು ಅಂತಂದ್ರೆ ಮೊದಲೇದು ಕಚ್ ಸಂಘರ್ಷ 1965. ಕಚ್ ಸಂಘರ್ಷ 1965ರಲ್ಲಿ ಭಾರತ ಮತ್ತು ಪಾಕಿಸ್ತಾನದ ನಡುವೆ ನಡೆದ ಸಂಕ್ಷಿಪ್ತ ಆದರೆ ಮಹತ್ವದ ಮಿಲಿಟರಿ ಮುಖಾಮುಖಿಯಾಗಿತ್ತು. ಇದು ಭಾರತದ ಪಶ್ಚಿಮ ಭಾಗದಲ್ಲಿರುವ ವಿವಾದಿತ ಪ್ರದೇಶವಾದ ಕಚ್ನ ರನ್ ಸುತ್ತ ಕೇಂದ್ರೀಕೃತ ಆಗಿತ್ತು. ಆಪರೇಷನ್ ಡೆಸರ್ಟ್ ಹಾಕ್ ಹೆಸರಿನಲ್ಲಿ ಪಾಕಿಸ್ತಾನ ಸೇನೆ ಈ ಪ್ರದೇಶದಲ್ಲಿ ಮಿಲಿಟರಿ ಕಾರ್ಯಾಚರಣೆ ಪ್ರಾರಂಭಿಸಿತ್ತು. ಆ ಸಮಯದಲ್ಲಿ ರನ್ ಆಫ್ ಕಚ್ ಭಾರತದ ನಿಯಂತ್ರಣದಲ್ಲಿತ್ತು. ಆದರೆ ಅದರ ಗಡಿ 1947ರ ಭಾರತದ ವಿಭಜನೆಯಿಂದ ಉಂಟಾದ ಕೆಲ ಬಗೆಹರಿಯದ ಪ್ರಾದೇಶಿಕ ವಿವಾದಗಳಲ್ಲಿ ಒಂದಾಗಿ ಉಳಿದಿದೆ. 2ನೇದು ಸಿಯಾಚಿನ್ ಸಂಘರ್ಷ 1984ರಿಂದ 2003. ಸಿಯಾಚಿನ್ ಸಂಘರ್ಷವನ್ನ ಸಿಯಾಚಿನ್ ಹಿಮನದಿ ಸಂಘರ್ಷ ಅಥವಾ ಸಿಯಾಚಿನ್ ಯುದ್ಧ ಅಂತ ಕರೆಯಲಾಗುತ್ತೆ. ಇದು ಕಾಶ್ಮೀರದ ವಿವಾದಿತ 1,000 ಚದರ ಮೈಲಿ ಸಿಯಾಚಿನ್ ಹಿಮನದಿ ಪ್ರದೇಶದ ಕುರಿತ ಭಾರತ ಮತ್ತು ಪಾಕಿಸ್ತಾನದ ನಡುವಿನ ಮಿಲಿಟರಿ ಸಂಘರ್ಷ ಆಗಿತ್ತು. 1984ರಲ್ಲಿ ಭಾರತ ಆಪರೇಷನ್ ಮೇಘದೂತ್ ಭಾಗವಾಗಿ ಸಿಯಾಚಿನ್ ಹಿಮನದಿಯನ್ನ ಯಶಸ್ವಿಯಾಗಿ ವಶಪಡಿಸಿಕೊಂಡಾಗ ಈ ಸಂಘರ್ಷ ಪ್ರಾರಂಭ ಆಯಿತು. 1987ರಲ್ಲಿ ಆಪರೇಷನ್ ರಾಜೀವ್ ನಡೆಯೋದ್ರೊಂದಿಗೆ ಈ ಸಂಘರ್ಷ ಮುಂದುವರಿತು. ಭಾರತ 70 ಕಿಲೋಮೀಟರ್ ಉದ್ದದ ಸಿಯಾಚಿನ್ ಹಿಮನದಿ ಮತ್ತು ಅದರ ಉಪನದಿಗಳನ್ನ ಹಾಗೂ ಸಿಯಾಲಾ, ಬಿಲಾಪೋಂಡ್ಲಾ ಮತ್ತು ಗ್ಯೋಂಗ್ಲಾ ಸೇರಿದಂತೆ ಹಿಮನದಿಯ ಪಶ್ಚಿಮಕ್ಕೆ ಸಾಲ್ಟೋರೋ ರಿಡ್ಜ್ನ ಎಲ್ಲ ಮುಖ್ಯ ಪಾಸ್ಗಳು ಮತ್ತು ಎತ್ತರಗಳನ್ನ ನಿಯಂತ್ರಣಕ್ಕೆ ತೆಗೆದುಕೊಳ್ತು. 2003ರಲ್ಲಿ ಕದನ ವಿರಾಮ ಜಾರಿಗೆ ಬಂತು. ಆದರೆ 2 ದೇಶಗಳು ಈ ಪ್ರದೇಶದಲ್ಲಿ ಭಾರೀ ಮಿಲಿಟರಿ ಉಪಸ್ಥಿತಿಯನ್ನ ಕಾಯ್ದುಕೊಂಡಿವೆ. ಇನ್ನು ಭಾರತ ಮತ್ತು ಪಾಕಿಸ್ತಾನ ನಡುವೆ ನಡೆದ ಗಮನಾರ್ಹ ಮಿಲಿಟರಿ ಘರ್ಷಣೆಗಳು, ಗಡಿ ಘಟನೆಗಳು ಮತ್ತು ಬಿಕ್ಕಟ್ಟುಗಳದ್ದೇ ಒಂದು ಪಟ್ಟಿ ಇದೆ. ಅವುಗಳಲ್ಲಿ ಉರಿ ದಾಳಿ ಮತ್ತು ಪುಲ್ವಾಮಾ ದಾಳಿಗೆ ಭಾರತದ ಪ್ರತಿಕ್ರಿಯೆಯಾಗಿ ಪಾಕಿಸ್ತಾನದ ಮೇಲೆ ಭಾರತ ನಡೆಸಿದ ದಾಳಿಗಳು ಕೂಡ ಸೇರಿದೆ. ಮೊದಲೇದು ಭಾರತ ಪಾಕಿಸ್ತಾನ ನಡುವಿನ 1986 ಮತ್ತು 1987ರ ಬಿಕ್ಕಟ್ಟು. ಇದು 2 ದೇಶಗಳ ನಡುವಿನ ಉದ್ವಿಗ್ನತೆ ಹೆಚ್ಚೋಕೆ ಕಾರಣ ಆಗಿತ್ತು. ಮತ್ತೊಂದು ಯುದ್ಧಕ್ಕೆ ಕಾರಣ ಆಗಬಹುದು ಅನ್ನೋ ಭಯದ ವಾತಾವರಣ ಉಂಟಾಗಿತ್ತು. 2ನೇದು ಪಾಕಿಸ್ತಾನಿ ನೌಕಾಪಡೆಯ ಬ್ರೆಗೂಟ್ 1150 ಅಟ್ಲಾಂಟಿಕ್ ಕಡಲ ಗಸ್ತು ವಿಮಾನವನ್ನ ಭಾರತೀಯ ವಾಯು ಪ್ರದೇಶವನ್ನ ಉಲ್ಲಂಘಿಸಿದ ಆರೋಪದ ಮೇಲೆ 1999ರ ಆಗಸ್ಟ್ 10ರಂದು ಭಾರತೀಯ ವಾಯುಪಡೆ ಹೊಡೆದುರುಳಿಸಿತ್ತು. ಕಾರ್ಗಿಲ್ ಯುದ್ಧದ ಕೇವಲ 1 ತಿಂಗಳ ನಂತರ ಕಚ್ನ ರಾನ್ನಲ್ಲಿ ಈ ಘಟನೆ ಸಂಭವಿಸಿತು. ಇದು ಭಾರತ ಮತ್ತು ಪಾಕಿಸ್ತಾನದ ನಡುವಿನ ಉದ್ವಿಗ್ನತೆಯನ್ನ ಹೆಚ್ಚಿಸಿತ್ತು. ವಿಮಾನದಲ್ಲಿದ್ದ ಎಲ್ಲ 16 ಸಿಬ್ಬಂದಿ ಸಾವನ್ನಪ್ಪಿದ್ರು. ಪಾಕಿಸ್ತಾನ ಈ ಘಟನೆಗೆ ಪರಿಹಾರ ಕೋರಿ ಅಂತಾರಾಷ್ಟ್ರೀಯ ನ್ಯಾಯಾಲಯದಲ್ಲಿ ಭಾರತದ ವಿರುದ್ಧ ದಾವೆ ಹೂಡಿತು. ಆದರೆ ಅಂತಾರಾಷ್ಟ್ರೀಯ ನ್ಯಾಯಾಲಯ ಈ ವಿಷಯ ನ್ಯಾಯ ವ್ಯಾಪ್ತಿಯ ಕೊರತೆ ಹೊಂದಿದೆ ಅಂತ ತೀರ್ಪು ನೀಡಿ ಪ್ರಕರಣವನ್ನು ವಜಾಗೊಳಿಸಿತು. 3ನೇದು ಪಾಕಿಸ್ತಾನ ಮೂಲದ ಭಯೋತ್ಪಾದಕ ಸಂಘಟನೆಗಳಾದ ಲಷ್ಕರ್ ಎ ತೈಬಾ ಮತ್ತು ಜೈಷ್ ಎ ಮೊಹಮ್ಮದ್ ವಿರುದ್ಧ ಭಾರತ ಆರೋಪ ಹೊರಿಸಿದಾಗ 2001-2002ರ ಅವಧಿಯಲ್ಲಿ
ಭಾರತ ಪಾಕಿಸ್ತಾನ ನಡುವೆ ಮತ್ತೊಮ್ಮೆ ಬಿಕ್ಕಟ್ಟು ತಲೆದೋರಿತು. ಎರಡೂ ದೇಶಗಳು ಯುದ್ಧಕ್ಕೆ ಹತ್ತಿರವಾದಂತ ಸನ್ನಿವೇಶ ನಿರ್ಮಾಣ ಆಗಿತ್ತು. 4ನೇದು ಭಾರತ ಪಾಕಿಸ್ತಾನ ಬಿಕ್ಕಟ್ಟು 2008. ಮುಂಬೈನಾದ್ಯಂತ 10 ಸಂಘಟಿತ ಗುಂಡಿನ ದಾಳಿ ಮತ್ತು ಬಾಂಬ್ ದಾಳಿಗಳ ನಂತರ ಪಾಕಿಸ್ತಾನ ಐಎಸ್ಐ ದಾಳಿಕೋರರನ್ನ ಬೆಂಬಲಿಸುತ್ತಿದೆ ಅಂತ ಭಾರತ ಆರೋಪ ಮಾಡಿದಾಗ ಎರಡೂ ದೇಶಗಳ ನಡುವೆ ಉದ್ವಿಗ್ನತೆ ಹೆಚ್ಚಾಯಿತು. ಆರೋಪವನ್ನ ಪಾಕಿಸ್ತಾನ ನಿರಾಕರಿಸಿತು. ಪಾಕಿಸ್ತಾನ ತನ್ನ ವಾಯುಪಡೆಯನ್ನ ಸನ್ನದ್ಧ ಸ್ಥಿತಿಯಲ್ಲಿ ಇರಿಸಿತ್ತಲ್ಲದೆ ಭಾರತೀಯ ಗಡಿಗೆ ಸೈನ್ಯವನ್ನ ಸ್ಥಳಾಂತರಿಸಿತು. ಆದರೆ ಅಲ್ಪಾವಧಿಯಲ್ಲೇ ಉದ್ವಿಗ್ನತೆ ತಣ್ಣಗಾಯಿತು ಮತ್ತು ಪಾಕಿಸ್ತಾನ ತನ್ನ ಸೈನ್ಯವನ್ನ ಗಡಿಯಿಂದ ಹಿಂದಕ್ಕೆ ತೆಗೆದುಕೊಳ್ತು. 5ನೇದು ಉರಿ ದಾಳಿ 2016. ಜಮ್ಮು ಕಾಶ್ಮೀರದ ಉರಿಯಲ್ಲಿ ಭಾರತೀಯ ಸೇನೆಯ ಮೇಲೆ 2016 ಸೆಪ್ಟೆಂಬರ್ 18ರಂದು ನಡೆದ ಉಗ್ರಗಾಮಿ ದಾಳಿಗೆ ಪ್ರತೀಕಾರವಾಗಿ ಭಾರತೀಯ ಸೇನೆ ಸರ್ಜಿಕಲ್ ಸ್ಟ್ರೈಕ್ ನಡೆಸಿತು. ಉಗ್ರರ ದಾಳಿಯಲ್ಲಿ 19 ಸೈನಿಕರು ಸಾವನ್ನಪ್ಪಿದ್ರು. ಇದಕ್ಕೆ ಪ್ರತೀಕಾರವಾಗಿ ಭಾರತೀಯ ಸೇನೆ ಸೆಪ್ಟೆಂಬರ್ 28 ಮತ್ತು 29ರಂದು ಗಡಿ ನಿಯಂತ್ರಣ ರೇಖೆಯುದ್ದಕ್ಕೂ ಸರ್ಜಿಕಲ್ ಸ್ಟ್ರೈಕ್ ನಡೆಸಿತು. ಪರಿಣಾಮವಾಗಿ ಪಾಕ್ ಆಕ್ರಮಿತ ಕಾಶ್ಮೀರದಲ್ಲಿ ಹಲವು ಉಗ್ರರು ಮೃತಪಟ್ಟರು. 6ನೇದು ಪುಲ್ವಾಮಾ ದಾಳಿ 2019. ಕಾಶ್ಮೀರದ ಪುಲ್ವಾಮಾದಲ್ಲಿ 2019 ಫೆಬ್ರವರಿ 14ರಂದು ಭಾರತದ ಸಿಆರ್ಪಿಎಫ್ ಬೆಂಗಾವಲು ಪಡೆಯ ಮೇಲೆ ನಡೆದ ಆತ್ಮಾಹುತಿ ದಾಳಿಯಲ್ಲಿ ಕನಿಷ್ಠ 40 ಸೈನಿಕರು ಸಾವನ್ನಪ್ಪಿದ್ರು. ದಾಳಿಯ ಹೊಣೆಯನ್ನ ಪಾಕಿಸ್ತಾನ ಮೂಲದ ಜೈಷ್ ಎ ಮೊಹಮ್ಮದ್ ಅಂದರೆ ಜೈಎಂ ಹೊತ್ತುಕೊಳ್ತು. 12 ದಿನಗಳ ನಂತರ ಫೆಬ್ರವರಿ 26ರಂದು ಭಾರತೀಯ ವಾಯುಸೇನೆ ಪಾಕಿಸ್ತಾನದ ಬಾಲಾಕೋಟ್ನಲ್ಲಿರುವ ಜೈಷ್ ಎ ಮೊಹಮ್ಮದ್ ಉಗ್ರ ಸಂಘಟನೆ ಶಿಬಿರದ ಮೇಲೆ ಏರ್ ಸ್ಟ್ರೈಕ್ ನಡೆಸಿ ಪ್ರತೀಕಾರವನ್ನ ತೀರಿಸಿಕೊಂಡಿತ್ತು. ಇದೆಲ್ಲದರ ಬಳಿಕ ಮೊನ್ನೆ ಏಪ್ರಿಲ್ 22ರಂದು ಜಮ್ಮು ಕಾಶ್ಮೀರದ ಬೈಸರನ್ ಕಣಿವೆಯಲ್ಲಿ ಭಯೋತ್ಪಾದಕ ದಾಳಿ ನಡೆದಾಗ ಮತ್ತೆ ಬಿಕ್ಕಟ್ಟು ಶುರುವಾಯಿತು. ಲಷ್ಕರ್ ಎ ತೊಯ್ಬಾ ಜೊತೆ ಸಂಬಂಧ ಹೊಂದಿರುವ ರೆಸಿಸ್ಟೆನ್ಸ್ ಫ್ರಂಟ್ ಅಂದರೆ ಟಿಆರ್ಎಫ್ ಆರಂಭದಲ್ಲಿ ದಾಳಿಯ ಹೊಣೆಯನ್ನು ಹೊತ್ತುಕೊಳ್ತು. ಇದಕ್ಕೆ ಪ್ರತಿಕ್ರಿಯೆಯಾಗಿ ಭಾರತ ಗಡಿಯಾಚೆಗಿನ ಭಯೋತ್ಪಾದನೆಯನ್ನ ಪಾಕಿಸ್ತಾನ ಬೆಂಬಲಿಸುತ್ತಿದೆ ಅಂತ ಆರೋಪ ಮಾಡಿತು. ನಂತರ ಭಾರತ ಪಾಕಿಸ್ತಾನದ ರಾಜತಾಂತ್ರಿಕರನ್ನ ಹೊರಹಾಕ್ತು ಮತ್ತು ಪಾಕಿಸ್ತಾನದಲ್ಲಿನ ತನ್ನ ರಾಜತಾಂತ್ರಿಕರನ್ನ ಹಿಂದಕ್ಕೆ ಕರೆಸಿತು. ವೀಸಾಗಳನ್ನ ಅಮಾನತುಗೊಳಿಸಿತು, ಗಡಿಗಳನ್ನ ಮುಚ್ಚಿತು, ಸಿಂಧೂ ಜಲ ಒಪ್ಪಂದದಿಂದ ಹಿಂದೆ ಸರಿತು. ಇದೆಲ್ಲದರ ನಂತರನೂ ಪಾಕಿಸ್ತಾನಕ್ಕೆ ಪ್ರಬಲ ರೀತಿಯಲ್ಲಿ ಪ್ರತ್ಯುತ್ತರ ನೀಡೋದರ ಭಾಗವಾಗಿ ಆಪರೇಷನ್ ಸಿಂಧೂರ ನಡೆಸಲಾಯಿತು. ಪಾಕಿಸ್ತಾನ ಮತ್ತು ಪಿಒಕೆಯಲ್ಲಿನ 9 ಭಯೋತ್ಪಾದಕ ನೆಲೆಗಳನ್ನ ಈ ಕಾರ್ಯಾಚರಣೆ ಮೂಲಕ ಭಾರತ ಧ್ವಂಸಗೊಳಿಸಿತು. ಈ ಬೆಳವಣಿಗೆಯಿಂದ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ತೀವ್ರ ಮುಜುಗರಕ್ಕೊಳಗಾದ ಪಾಕಿಸ್ತಾನ ಹತಾಶ ರೀತಿಯಲ್ಲಿ ಭಾರತದ ಗಡಿ ಪ್ರದೇಶಗಳಲ್ಲಿ ನಾಗರಿಕರನ್ನ ಗುರಿಯಾಗಿಸಿ ಅಪ್ರಚೋದಿತ ದಾಳಿ ನಡೆಸಿದೆ. ಇದಕ್ಕೆ ಭಾರತವು ತಕ್ಕ ಪ್ರತ್ಯುತ್ತರ ನೀಡ್ತಾ ಇದೆ. ಈ ಹಿಂದೆ ಉರಿ ದಾಳಿ ಮತ್ತು ಪುಲ್ವಾಮಾ ದಾಳಿಗೆ ಪ್ರತಿಕ್ರಿಯೆಯಾಗಿ ಭಾರತ ದಾಳಿ ನಡೆಸಿದಾಗಲೂ ಪ್ರತಿದಾಳಿ ಮಾಡುವ ದುಸ್ಸಾಹಸಕ್ಕೆ ಪಾಕಿಸ್ತಾನ ಮುಂದಾಗಿರಲಿಲ್ಲ. ಈಗ ಗಡಿ ಪ್ರದೇಶಗಳಲ್ಲಿ ಉಂಟಾಗಿರುವ ಉದ್ವಿಗ್ನತೆ ಯುದ್ಧದ ಕಡೆಗೆ ಹೋಗಲಿದೆಯಾ ಅನ್ನೋ ಆತಂಕವ ಮೂಡಿಸಿದೆ. ಯುದ್ಧವಾದ್ರೆ ಅದನ್ನ ಭಾರತ ಸಮರ್ಥವಾಗಿಯೇ ಎದುರಿಸಬಲ್ಲದಾದ್ರೂ ಕೂಡ ಯುದ್ಧನೇ. ಅದು ನಾಗರಿಕರ ಬದುಕನ್ನ ಅಸ್ತವ್ಯಸ್ತಗೊಳಿಸದೇ ಇರೋದಿಲ್ಲ ಅನ್ನೋದೇ ಆತಂಕದ ವಿಷಯ. ಇನ್ನೂ ಒಂದು ಸಂಗತಿ ಏನು ಅಂತಂದ್ರೆ, ಯಾವ ವಿವೇಚನೆಯೂ ಇಲ್ಲದಂತೆ ವರ್ತಿಸುವ ಪಾಕಿಸ್ತಾನ ಪರಮಾಣು ಅಸ್ತ್ರ ಪ್ರಯೋಗಿಸೋಕೆ ತುದಿಗಾಲ ಮೇಲೆ ನಿಂತಿದೆ ಅನ್ನೋ ಮಾತುಗಳೂ ಇದೆ. ನಮ್ಮಲ್ಲಿರುವ 139 ಪರಮಾಣು ಶಸ್ತ್ರಾಸ್ತ್ರಗಳನ್ನ ನಾವು ಭಾರತಕ್ಕಾಗಿಯೇ ಇಟ್ಟಿದ್ದೀವಿ ಅಂತ ಪಾಕಿಸ್ತಾನ ಹೇಳುತ್ತೆ. ಯುದ್ಧದ ಇತಿಹಾಸದ ಕುರಿತು ಬರೆದವರು, ಯುದ್ಧವನ್ನ ಕಂಡವರೆಲ್ಲರೂ ಹೇಳುವ ಒಂದೇ ಒಂದು ಮಾತು ಅಂತಂದ್ರೆ, ಯುದ್ಧ ವಿನಾಶವನ್ನ ಮಾತ್ರ ಉಂಟು ಮಾಡುತ್ತೆ, ಯುದ್ಧದ ಉನ್ಮಾದ ವಿನಾಶಕ್ಕೆ ಕಾರಣ ಆಗತ್ತೆ ಅನ್ನೋದು. ಪಾಕಿಸ್ತಾನದ ತಪ್ಪುಗಳು ಜಗತ್ತಿನ ಎದುರು ಸಾಬೀತಾಗಿರುವಾಗ ಅದು ಅನವಶ್ಯಕ ದುಸ್ಸಾಹಸಗಳನ್ನ ಮಾಡದೆ ಸುಮ್ಮನಿರಬೇಕಿದೆ. ಜಮ್ಮು ಕಾಶ್ಮೀರ ಮುಖ್ಯಮಂತ್ರಿ ಓಮರ್ ಅಬ್ದುಲ್ಲಾ ಹೇಳಿರುವಂತೆ ಪಾಕಿಸ್ತಾನ ಅಮಾಯಕರನ್ನ ಗುರಿಯಾಗಿಸಿ ನಡೆಸುತ್ತಿರುವ ದಾಳಿ ಖಂಡಿತ ಸಮರ್ಥನೀಯವಲ್ಲ. ಇದು ಈ ವಾರದ ಅವಲೋಕನ. ಈ ರೀತಿಯ ಬೇರೆ ಬೇರೆ ವಿಶೇಷ ಕಾರ್ಯಕ್ರಮಗಳನ್ನ ತಾವು ನೋಡಬೇಕಾದ್ರೆ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.